ಜಾಮೀನೇನೋ ಸಿಕ್ತು ನಾಗೇಂದ್ರ ಅವರಿಗೆ. ಬಟ್ ಆದ್ರೆ ಈ ಇಡಿ ಕಂಟಕ ಇದೆಯಲ್ಲ, ಒಮ್ಮೆ ಅದು ಶನಿ ಇದ್ದಂಗೆ ಎಗ್ಲೇರ್ ಬಿಟ್ರೆ ಹೋಗೋದೇ ಇಲ್ಲ. ಹಾಗಾಗಿ ಇಡಿ ಕಂಟಕ ಇದೀಗ ಮತ್ತೆ ಶುರುವಾದಂತೆ ಕಾಣಸಿಗ್ತಾ ಇದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬನ್ನಿ ನೋಡ್ತಾ ಹೋಗೋಣ. ಸಚಿವ ಸ್ಥಾನ ಸಿಕ್ಕಿದ್ರು ಕೂಡ ನಾಗೇಂದ್ರ ಅವರಿಗೆ ಟೆನ್ಷನ್ ಹೆಚ್ಚಾಗ್ತಾ ಇದೆ, ಮತ್ತಷ್ಟು ಬಿಗಿ ಆಗ್ತಾ ಇದೆ. ವಾಲ್ಮೀಕಿ ಹಗರಣದ ಉರುಳು. ಅಧಿವೇಶನಕ್ಕೂ ಮುನ್ನ ನಾಗೇಂದ್ರಗೆ ಹೊಸ ಸಂಕಷ್ಟ ಎದುರಾಗ್ತಾ ಇದೆ. ಕೋರ್ಟ್ ಅನುಮತಿ ಇಲ್ಲದೆ ನಾಗೇಂದ್ರ ಅವರು ದೆಹಲಿಗೆ ಪ್ರವಾಸವನ್ನ ಮಾಡಿದ್ಯಾಕೆ? ಕೋರ್ಟಿಂದ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕು. ಪರ್ಮಿಷನ್ ಕೊಡಿ ಅಂತ ಹೋದಂತಹ ಸಂದರ್ಭದಲ್ಲಿ ಕೋರ್ಟ್ ಅನುಮತಿಯನ್ನ ಕೊಟ್ಟಿಲ್ಲ. ಅನುಮತಿಯನ್ನ ಕೊಡದೇ ಇದ್ರು ಹೇಗೆ ದೆಹಲಿ ಪ್ರವಾಸವನ್ನ ಕೈಗೊಂಡ್ರು? ಅದಕ್ಕೆ ಬೇಕಾದಂತಹ ಒಂದಷ್ಟು ಸಾಕ್ಷಿಯನ್ನ ಕಲೆ ಹಾಕುವಂತಹ ಕೆಲಸಗಳಾಗ್ತಾ ಇದೆ. ನಾಗೇಂದ್ರರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಹಗರಣದಲ್ಲಿ ಸಿಲುಕಿದವರಿಗೆ ಸಚಿವ ಸ್ಥಾನ ಯಾಕೆ ಕೊಡ್ತಾ ಇದ್ದೀರಿ ಅಂತ ಹೇಳಿ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ. ಇದರ ಜೊತೆಗೆ ಅಧಿವೇಶನದಲ್ಲಿ ದೊಡ್ಡ ಹೋರಾಟಕ್ಕೂ ಕೂಡ ಕೇಸರಿ ಪಡೆ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಇದನ್ನ ಯಾವ ರೀತಿಯಾಗಿ ಅಸ್ತ್ರ ಮಾಡ್ಕೊಳ್ತಾರೆ ಅಪೋಸಿಷನ್ ಪಾರ್ಟಿ ಅವರು ಅನ್ನೋದು ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ. ಅಧಿವೇಶನದಲ್ಲಿ ಸರಿಯಾದ ಪಾಯಿಂಟ್ಸ್ಗಳನ್ನು ಇಟ್ಟುಕೊಂಡು ಸಿಕ್ ಹಾಕಿಸುವಂತಹ ಕೆಲಸವನ್ನ ಮಾಡಬೇಕಾಗಿದೆ ಸರ್ಕಾರ. ಜಾಮೀನು ಸಿಕ್ತು, ಆರಾಮಾಗಿರಬಹುದು, ಸಚಿವ ಸ್ಥಾನವನ್ನ ನಾನು ಆರಾಮಾಗಿ ಅನುಭವಿಸಬಹುದು ಅನ್ನುವಂತಹ ಲೆಕ್ಕಾಚಾರವನ್ನ ಹಾಕೊಂಡಿದ್ರು ನಾಗೇಂದ್ರ ಅವರು. ಬಟ್ ಆದರೆ ಆ ಲೆಕ್ಕಾಚಾರ ಎಲ್ಲವೂ ಕೂಡ ತಲೆ ಕೆಳಗಾಗಿ ಮಾಡಿದಂತೆ ಕಾಣಸಿಗ್ತಾ ಇದೆ. ಇಡಿ ಇದೀಗ ಮತ್ತೆ ಬೆನ್ನು ಬಿದ್ದಿದೆ, ನಾಗೇಂದ್ರ ಅವರ ಬೆನ್ನಿಗೆ ಬಿದ್ದಿದೆ. ಮತ್ತೆ ಇದೀಗ ಈ ವಾಲ್ಮೀಕಿ ಹಗರಣದ ಉರುಳು ಮತ್ತಷ್ಟು ಬಿಗಿಯಾಗುವಂತಹ ಲಕ್ಷಣಗಳು ಕೂಡ ಕಾಣಸಿಗ್ತಾ ಇದೆ. ಇನ್ನು ಖಾತೆ ಹಂಚಿಕೆ ಆಗಬೇಕು, ನಾಗೇಂದ್ರ ಅವರಿಗೆ ಯಾವ ಖಾತೆ ಸಿಗುತ್ತೆ ಅನ್ನುವಂತಹ ಕುತೂಹಲ ಒಂದು ಕಡೆಗೆ ಆದರೆ, ಸಚಿವ ಸ್ಥಾನ ಇರುತ್ತಾ, ಅವರು ರಿಸೈನ್ ಮಾಡಿ ಮನೆ ಕಡೆಗೆ ತೆರಳುತ್ತಾರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಅಧಿವೇಶನಕ್ಕೂ ಮುನ್ನ ಈ ನಾಗೇಂದ್ರಗೆ ಹೊಸ ಸಂಕಷ್ಟ ಎದುರಾಗಿದೆ. ಇದನ್ನ ಯಾವ ರೀತಿಯಾಗಿ ಭೇದಿಸಿ ಹೊರಗಡೆ ಬರ್ತಾರೆ, ಈ ಒಂದು ಚಕ್ರ ವ್ಯೂಹದಿಂದ ಹೇಗೆ ಹೊರಗಡೆ ಬರುವಂತಹ ಕೆಲಸಗಳಾಗತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಯಾಕಾಗಿ ದೆಹಲಿ ಪ್ರವಾಸವನ್ನ ಮಾಡಿದ್ರು, ಹೇಗೆ ದೆಹಲಿ ಪ್ರವಾಸವನ್ನ ಮಾಡಿದ್ರು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಮತ್ತೆ ಪರ್ಮಿಷನ್ ಕೊಟ್ಟಿರಲಿಲ್ಲ, ಹೇಗೆ ಹೋದ್ರು, ಮತ್ತೆ ಇಡಿ ಅಧಿಕಾರಿಗಳು ಮತ್ತೊಂದಿಷ್ಟು ಸಾಕ್ಷಿಯನ್ನ ಕಲೆ ಹಾಕುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಹಾಗಾಗಿ ಹೋಗಿದ್ರಾ ಇಲ್ವಾ ದೆಹಲಿಗೆ, ಮತ್ತೆ ಸಾಕ್ಷಿ ಬೇಕಲ್ವಾ, ದೆಹಲಿಗೆ ಹೋಗಿದ್ರು ಅನ್ನುವಂತಹ ಆರೋಪ ಏನೋ ಕೇಳಿ ಬರ್ತಾ ಇದೆ. ಯಾವ ಮುಖಾಂತರ ಹೋದ್ರು ದೆಹಲಿಗೆ, ಈ ಕಾರ್ನಲ್ಲೇ ಹೋದ್ರಾ ಅಥವಾ ಈ ಒಂದು ಫ್ಲೈಟ್ನಲ್ಲಿ ಹೋದ್ರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಫ್ಲೈಟ್ನಲ್ಲಿ ಹೋದ್ರೆ ಸಿಕ್ಕಾಕೊಂಡ್ಬಿಡ್ತಾರೆ ಬೇಗ, ಯಾಕಂದ್ರೆ ತಪಾಸಣೆ ಮಾಡುವಂತಹ ಸಂದರ್ಭದಲ್ಲೇ ಗೊತ್ತಾಗ್ಬಿಡುತ್ತೆ. ಈ ಕಾರ್ನನ್ನ ಬಳಕೆ ಮಾಡ್ಕೊಂಡಂತೆ ಕಾಣಿಸ್ತಾ ಇದೆ. ತಮ್ಮ ಸ್ವಂತ ಕಾರ್ನಲ್ಲೇ ದೆಹಲಿಗೆ ಹೋಗಿ ಬಂದಿದ್ದಾರೆ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಇದೆ. ಬಟ್ ಆದರೆ CCTV ಫುಟೇಜ್ಗಳೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತಾರೆ, ಗೊತ್ತಾಗತ್ತೆ ಹೋಗಿದ್ದಾರಾ ಇಲ್ವಾ ಅಂತ ಹೇಳಿ. ಸೊ ಈ ಪ್ರಕರಣ ಇನ್ನೂ ಕೂಡ ಮುಗಿದಿಲ್ಲ. ಮುಗಿಯೋಕ್ಕೂ ಮುನ್ನವೇ ಹೇಗೆ ಸಚಿವ ಸ್ಥಾನವನ್ನು ಕೊಟ್ರಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಅಧಿವೇಶನದಲ್ಲೂ ಕೂಡ ಈ ಒಂದು ವಿಚಾರ ಸಾಕಷ್ಟು ಸದ್ದು ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಸಿಗ್ತಾ ಇದೆ.